ವೇದಮೂರ್ತಿ ಪ್ರಜಾಪವರ್ ಬ್ರೇಕಿಂಗ್ ನ್ಯೂಸ್. ಕೋಲಾರ ಸುದ್ದಿ. ನಮ್ಮ ದೇಶದಲ್ಲಿ ಕಾನೂನು ಇದೆಯಾ ಇಲ್ವಾ ಗೊತ್ತಿಲ್ಲ, ಆದ್ರೆ ದಿನೇ ದಿನೇ ಪುಂಡರ ಹಾವಳಿ ಜಾಸ್ತಿ ಆಗ್ತಾನೆ ಇದೆ ಹೊರತು ಕಮ್ಮಿ ಆಗ್ತಾ ಇಲ್ಲ. ನಮ್ಮ ಈ ನ್ಯಾಯಾಲಯ ಸರ್ಕಾರ ಏಕೆ ಇದನ್ನ ಗಮನಕ್ಕೆ ತಗೋತಾ ಇಲ್ಲ? ಒಂಟಿಯಾಗಿ ಹೆಣ್ಣು ಮಕ್ಕಳು ಓಡಾಡೋ ಹಂಗಿಲ್ಲ, ಎಲ್ಲಿ ನೋಡಿ ರೌಡಿಸಂ, ಪೊಲೀಸರ ಮೇಲೆ ಕೂಡ ದೌರ್ಜನ್ಯ ನಡೀತಾ ಇದೆ. ಕೇಳಿದ್ರೆ ನ್ಯಾಯಾಲಯ ಏನು ಮಾಡಂಗಿಲ್ಲ ಸರ್ ಅಂತ ಪೊಲೀಸ್ ಅಧಿಕಾರಿಗಳು ಕೂಡ ಹೇಳ್ತಿದ್ದಾರೆ. ಈ ನ್ಯಾಯಾಲಯ ದಯವಿಟ್ಟು ಸೂಕ್ತ ರೀತಿಯಲ್ಲಿ ಕ್ರಮ ಜರುಗಿಸಬೇಕು. ಕೋಲಾರ ಪೊಲೀಸರು ಭರ್ಜರಿ ಬೇಟೆ ಕಾರ್ಯಾಚರಣೆಯಲ್ಲಿ ಯಶಸ್ವಿಯಾಗಿದ್ದಾರೆ. ಹಾಡು ಹಗಲೇ ಸಿನಿಮೀಯ ರೀತಿಯಲ್ಲಿ ವ್ಯಕ್ತಿ ಕೊಲೆಗೆ ಯತ್ನ, ಬೆಚ್ಚಿಗೆ ಬಿದ್ದ ಜನ. ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಜಂಗನಹಳ್ಳಿ ಗ್ರಾಮದಲ್ಲಿ ಘಟನೆ. ಕೊಲೆಗೈಯಲು 2 ಲಾಂಗ್ ಸಮೇತ ಆಗಮಿಸಿದ ವ್ಯಕ್ತಿ ವಶಕ್ಕೆ. ಜಂಗನಹಳ್ಳಿ ಗ್ರಾಮದ ಮಂಜುನಾಥ್ ಕೊಲೆ ಮಾಡಲು ಬಂದಿದ್ದ ಗಂಗರಾಜು. ವೈಯಕ್ತಿಕ ದ್ವೇಷ ಹಿನ್ನೆಲೆಯಲ್ಲಿ ಮಂಜುನಾಥ್ ಕೊಲೆಗೆ ಮನೆ ಬಳಿಗೆ ಬಂದಿದ್ದ ಆರೋಪಿ. ಕಳೆದ 1 ತಿಂಗಳ ಹಿಂದೆಯಷ್ಟೇ ಮಂಜುನಾಥ್ ಮಗ ಪುರುಷೋತ್ತಮ್ ಕೊಲೆಯಾಗಿತ್ತು. ಇದು ಮಗನ ತಿಂಗಳ ತಿಥಿ ಕಾರ್ಯಕ್ರಮದಲ್ಲಿದ್ದ ಮಂಜುನಾಥ್ ಅವನ ಕತೆ ಮುಗಿಸ್ತೀನಿ ಎಂದು ಅವಾಜ್ ಹಾಕಿರೋ ಗಂಗರಾಜು ಕೈಯಲ್ಲಿದ್ದ ಲಾಂಗ್ ನೋಡಿ ಜನರು ಭಯಭೀತರಾಗಿದ್ದಾರೆ. ಮಾಲೂರು ಪೊಲೀಸರು ವಶಕ್ಕೆ ಪಡೆದ ಗಂಗರಾಜು. ಮಾಲೂರು ಪೊಲೀಸ್ ಠಾಣಾ ಪ್ರಕರಣ ದೂರು ದಾಖಲು. ವರದಿ ವೇದಮೂರ್ತಿ NKS TV4 ಬೆಂಗಳೂರು.